ಸೃಷ್ಟಿಸಿರೋ ಸೃಷ್ಟಿ ಎಲ್ಲ ಮನುಷ್ಯನಿಗೋಸ್ಕರನೇ. ಮನುಷ್ಯನ ಯಾಕೆ ಸೃಷ್ಟಿ ಮಾಡಿದ್ರು ಅಂತಂದ್ರೆ ತನ್ನನ್ನ ಅರ್ಥ ಮಾಡ್ಕೊಳೋಕೋಸ್ಕರನೇ. ತನ್ನನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳ್ತಾರೆ. ಭೂಮಿ ತಾಯಿ ಅಲ್ವಾ, ರಕ್ಷಣೆ ಮಾಡ್ಬೇಕಾ ಭಕ್ಷಣೆ ಮಾಡ್ಬೇಕಾ ಹೇಳಿ? ಭೂಮಿ ರಕ್ಷಣೆ ಮಾಡುತ್ತೆ ಅಂತ. ರಕ್ಷಣೆ ಮಾಡ್ಬೇಕಾ ಭಕ್ಷಣೆ ಮಾಡ್ಬೇಕಾ? ಅದು ಹೇಳೋದ್ ಕಷ್ಟ ಆಗತ್ತೆ ಸರಿ. ಇದೊಳ್ಳೆ ಬದುಕಿದ್ದಾಗ ರಕ್ಷಣೆ ಮಾಡ್ಬೇಕು, ಸತ್ ಮೇಲೆ ಆಪ್ಷನ್. ಭೂಮಿ ತಾಯಿ ಅಂತ ಹೇಳ್ತೀವಿ ನಾವು. ತಾಯಿ ರಕ್ಷಣೆ ಮಾಡ್ತಾರೆ. ತಾಯಿ ತಾನೆ ರಕ್ಷಣೆ ಮಾಡ್ಬೇಕಾ ಬೇಡವಾ? ಭಕ್ಷಣೆ ಮಾಡ್ದಂಗ ಆಗಿದ್ದಾಳೆ ಅಂತಂದ್ರೆ, ಇಲ್ಲಿ ಭಕ್ಷಣೆ ಮಾಡ್ತಿದ್ದಾಳೆ ಅಂತಂದ್ರೆ ಅವಳು ತಾಯಿ ಆಗ್ಲಿಲ್ಲ, ರುದ್ರಿ ಆಗ್ಬಿಟ್ಲು. ಕಿತ್ತು ತಿನ್ನಕ್ ಶುರು ಆಗ್ಬಿಟ್ಲು. ರುದ್ರಿ ಹುಳಗಳನ್ನೆಲ್ಲ ಬಿಟ್ಟು ತಿನ್ನಕ್ ಶುರು ಮಾಡ್ಬಿಟ್ಲು. ಅದೇ ರುದ್ರಿ ಮಾಡ್ಕೊಂಡ್ವಿ. ಆದ್ರೆ ಈ ಕಡೆ ತಾಯಿಯ ಕಾಪಾಡ್ತಿದ್ದಾಳೆ ಅಂತಂದ್ರೆ ಯೋಚನೆ ಮಾಡಿ, ಹಂಗಾರೆ ರಕ್ಷಣೆ ಮಾಡ್ಬೇಕಾ? ತಾಯಿ ಆಗ್ಬೇಕಾ ತಾಯಿ ಆಗ್ಬೇಕಾ? ಭೂಮಿ ತಾಯಿ ಅಂತ ಹೇಳ್ತೀವಿ, ತಾಯಿ ಆಗಿರ್ಬೇಕಾ ಅದು ರುದ್ರ ತಾಂಡವ ಆಡ್ಬೇಕಾ? ತಾಯಿ ಆಗಿರ್ಬೇಕಲ್ವಾ? ಎಲ್ಲರೂ ನ್ಯಾಚುರಲ್ ತಾನೇ ಅದು. ಇಲ್ಲಿ ತಾಯಿ ರಕ್ಷಣೆ ಮಾಡ್ತಾಳೆ, ಇಲ್ಲಿ ರುದ್ರಿಯಾಗಿ ಕಿತ್ತು ತಿಂತಾಳೆ. ಇವೆರಡರಲ್ಲಿ ಯಾವ್ದು ಬೇಕು? ಆಪ್ಷನ್ ಯುವರ್ಸ್. ನೀವು ತಗೊಳ್ಳಿ ಚಾಯ್ಸ್. ಇವಾಗ ಹೇಳಿ, ಪೇಪರ್ ವ್ಯಾಲ್ಯೂಷನ್ ಮಾಡಿ, ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ. ಯಾವುದು ನ್ಯಾಯ ಯಾವುದು ಅನ್ಯಾಯ, ಯಾವುದು ಶಿವನಿಗೆ ಹೋಗೈತೆ ಯಾವುದು ಯಮನಿಗೆ ಹೋಗೈತೆ, ಯಾವುದು ಪುಣ್ಯಕ್ಕೆ ಹೋಗೈತೆ ಯಾವುದು ಪಾಪಕ್ಕೆ ಹೋಗೈತೆ ಅಂತ ಇವಾಗ ನೀವು ಪೇಪರ್ ವ್ಯಾಲ್ಯೂ ಇವಾಗ ಎರಡು ಕೊಟ್ಟಿದ್ದೀನಿ. ಈಗ ಎರಡು ಪೇಪರ್ ಕೊಟ್ಟಿದ್ದೀನಿ. ಪಾಸ್ ಆಗಿರೋದು ಪೇಪರ್ ಕೊಟ್ಟಿದ್ದೀನಿ, ಫೇಲ್ ಆಗಿರೋದು ಪೇಪರ್ ಕೊಟ್ಟಿದ್ದೀನಿ. ಪಾಸು ಫೇಲು ನೀವೇ ಹೇಳಿದಿ, ಯಾವ್ದು ಪಾಸು ಯಾವ್ದು ಫೇಲು. ಲೆಕ್ಕ ಪ್ರಕಾರ ಈ ಕಡೆದು ಪಾಸ್ ಆಯ್ತು, ಬಟ್ ಕೆಲವೊಂದು ಡೌಟ್ಸ್ ಗಳು ನಮ್ಗೆ ಹೇಳಿ ಇದೆ. ಡೌಟ್ ಬರ್ಬೇಕು. ಆದ್ರೆ ಈಗ ಏನ್ ಹೇಳ್ತೇನೆ ಅಂತಂದ್ರೆ, ಡೌಟ್ ಬರ್ಲಿ ಬೇಡ ಅಂತ ಹೇಳಲ್ಲ, ಸ್ಟೆಪ್ ಬೈ ಸ್ಟೆಪ್ ಡೌಟ್ ಬರ್ಲಿ. ಒಂದೇ ಸರಿ ಸ್ಟಾಪ್ ಡೌಟ್ ಎಲ್ಲ ಬಂದ್ರೆ ಅದನ್ನ ಜೀರ್ಣಿಸ್ಕೊಳಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಏನಾದ್ರೆ ಕೇಳ್ಕೊಂಡು ಇದ್ರ ಪ್ರಕಾರ ಈಗ ಇಲ್ಲೇ ನಿಂತ್ಕೊಳ್ಳಿ ಸಾಕು, ಅಲ್ಲೆಲ್ಲ ಇನ್ನೂ ಬೇಡ ಹೋಗ್ಬಿಡಿ. ಇಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಪಾಸ್ ಅಂಡ್ ಫೈಲ್. ಮಲ್ಲಿಗೆ ವಾಸನೆ ಬರ್ತಾ ಐತೆ, ಮುಖ ಅಲಂಕಾರವಾಗೈತೆ. ಭೂಮಿ ತಾಯಿ ಕಾಪಾಡ್ತಾಳೆ ಅಂತ ಹೇಳ್ತೀರಾ, ಅದನ್ನ ನಾನು ನೋಡಕ್ಕಾಗಲ್ಲ. ಬೀಜ ಹೊರಗಡೆ ಆಗಿಲ್ಲ ಅಂತ ಹೇಳ್ತಾ ಇದೀವಿ. ಫ್ಲೆಕ್ಸಿಬಲ್ ಇದೆ ಅಂತ ಹೇಳ್ತಿದೀವಿ. ಕುತ್ತಿಗೆಯಿಂದ ಹಿಡಿದು ಪ್ರತಿಯೊಂದು ಅಲ್ಲಾಡ್ತಿದೆ ಅಂತ ಹೇಳ್ತಿದ್ವಿ. ಬಿಸಿ ಇದೆ ಅಂತ ಹೇಳ್ತಿದ್ವಿ. ಇಲ್ಲಿ ಐಸ್ ಗಡ್ಡಿ ಆಗೈತೆ, ದುರ್ನಾತ ಆಗೈತೆ, ವಿಕಾರ ಆಗೈತೆ, ಡೆಮಕ್ಷನ್ ಪುಡಿ ಹಾಕ್ಬೇಕು, ಐಸ್ ಗಡ್ಡಿ ಇಡಬೇಕು, ಸೆಂಟ್ ಹೊಡಿಬೇಕು. ಇಲ್ಲಿ ಯಾವುದು ಹೊಡಿಯೋದ್ ಬೇಕಿಲ್ಲ, ಯಾವುದು ಹಚ್ಚೋದ್ ಬೇಕಿಲ್ಲ. ನಾರ್ಮಲ್ ಆಗಿ ಬ್ಯೂಟಿ ಆಗಿರುತ್ತೆ. ಇದೆರಡರಲ್ಲಿ ಇಷ್ಟರಲ್ಲೇ ನೀವು ಜಡ್ಜ್ ಮಾಡಿ, ಆಮೇಲೆ ಬೇಕು ಇದು ಇವೆರಡರಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಇದೆ. ಹೌದ್ ತಾನೆ? ಹಿಂಗೆ ಇದರಲ್ಲಿ ಪಾಸ್ ಆದ್ರೆ ಯಾವ್ದು ಪೇಪರ್ ಫೇಲ್ ಆದಂತ ಗೊತ್ತಿಲ್ಲ. ಹಂಗಾರೆ ಇಲ್ಲಿ ಪಾಸ್ ಆಗ್ತೈತೆ ಅಂತ ಗೊತ್ತಾಯ್ತಲ್ಲ. ಹಂಗಾರೆ ಪಾಸ್ ಆಗ್ಬೇಕು ಅಂತಂದ್ರೆ ಈ ಜೀವನ ಸ್ಕೂಲಲ್ಲಿ ಹಂಗಾರೆ ಸಬ್ಜೆಕ್ಟ್ಗಳು ಇರ್ಬೇಕಾ ಬೇಡವಾ? ಹಂಗಾರೆ ಆ ಸಬ್ಜೆಕ್ಟ್ ಯಾವ ಓದೋದಕ್ಕೆ? ಫೇಲ್ ಆಗಿರೋನಿಗೆ ಬೇಡ, ನಮ್ಗೆ ಸಬ್ಜೆಕ್ಟೇ ಬೇಡ. ಅವನಿಗೆ ಅವ್ನು ಫೇಲ್ ಆಗಿದ್ದಾನೆ, ಅವ್ನು ತಾಂಡ್ ಏನ್ ಮಾಡ್ಬೇಕು? ಅವನೆಲ್ಲ ಫೇಲ್. ಇಲ್ಲಿ ಪಾಸ್ ಆಗಿದ್ದಾರೆ ಅಂದ್ರೆ ಸಬ್ಜೆಕ್ಟ್ ಇರ್ಬೇಕಲ್ಲ. ಹಂಗಾರೆ ಯಾರು ಪಾಸ್ ಆಗಿದ್ದಾರೆ? ಇಲ್ಲಿ ಫೇಲ್ ಆಗಿ ಸಬ್ಜೆಕ್ಟ್ ಯಾರ್ಯಾರು ಪಾಸ್ ಆಗಿದ್ದಾರೆ ನೋಡಪ್ಪ, ಇವರೆಲ್ಲ ಪಾಸ್ ಆಗಿದ್ದಾರೆ. ಯಾರು? ರಾಘವೇಂದ್ರ ಸ್ವಾಮಿ ಅವರು ಪಾಸ್ ಆಗಿದ್ದಾರೆ ಅನ್ನೋದಕ್ಕೆ ಅವ್ರದ್ದು ಸಮಾಧಿ ಸ್ಥಳನ ಬೃಂದಾವನ ಅಂತ ಹೇಳ್ತೀವಿ. ಬಸವಣ್ಣರ ಐಕ್ಯ ಆಗಿದ್ದಾರೆ. ಎಲ್ಲಿ ಅದು? ಬಸವಣ್ಣ ಬಾಗೇವಾಡಿನೆಲ್ಲ ಐಕ್ಯ ಆಗಿದ್ದಾರೆ. ತಿಪ್ಪೇರುದ್ರ ಸ್ವಾಮಿ ಎಲ್ಲಿ ಆಗಿದ್ದಾರೆ? ಅವ್ರ ಸಮಾಧಿ ಅಲ್ಲೇ ಐತಪ್ಪ, ಇನ್ನು ಹಂಗೆ ಐತದು ಅಂತ ಹೇಳ್ತೀವಿ. ಹಂಗೆ ಒಬ್ಬೊಬ್ಬ ಮಹಾನ್ಗಳು ಎಲ್ಲೆಲ್ಲ ಐಕ್ಯ ಆಗಿರುವಂತ ಜಾಗ ಇರುತ್ತೋ ಅದನ್ನ ಸಮಾಧಿ ಅಂತ ಹೇಳ್ತೀವಿ, ಪುಣ್ಯಸ್ಥಳ ಅಂತ ಹೇಳ್ತೀವಿ, ಪುಣ್ಯಕ್ಷೇತ್ರ ಅಂತ ಹೇಳ್ತೀವಿ. ದೇವಸ್ಥಾನಗಳಿಗೂ ಪುಣ್ಯಕ್ಷೇತ್ರಗಳು ಭಾರಿ ವ್ಯತ್ಯಾಸ ಐತೆ. ಎಲ್ಲೆಲ್ಲಿ ಮಹಾನ್ಗಳು ಐಕ್ಯ ಆಗಿರ್ತಾರೋ ಅಲ್ಲಿ ಕ್ಷೇತ್ರ. ಸುಮ್ಮನೆ ದೇವಸ್ಥಾನ ಕಟ್ಟಿದ ದೇವಸ್ಥಾನ, ಅದನ್ನ ಪುಣ್ಯಕ್ಷೇತ್ರ ಅಂತ ಹೇಳಲ್ಲ. ಯಾರು ಮಹಾನ್ಗಳು ಐಕ್ಯ ಆಗಿರ್ತಾರೋ ಅದು ಪುಣ್ಯಕ್ಷೇತ್ರ. ಅಂದ್ರೆ ಐಕ್ಯ ಆಗಿರ್ತಾರ ಅಂದ್ರೆ ಅಲ್ಲಿ ಮಹಾನ್ಗಳು ಇರ್ತಾರೆ, ಅಲ್ಲಿ ಐಕ್ಯ ಆಗಿರ್ತಾರೆ. ಅದಕ್ಕೆ ಅವ್ರ ದೇಹ ಹಂಗೆ ಇರುತ್ತೆ, ಅದಕ್ಕೆ ಅದು ಕ್ಷೇತ್ರವಾಗಿ ಬೆಳೆದು ಬಿಟ್ಟಿರ್ತತೆ. ಹೌದ್ರಾ? ಇಲ್ಲಿ ಪಾಸ್ ಆಗಿರೋ ನೋಡ್ರಿ, ಫೇಲ್ ಆಗಿರೋ ಯಾರು ನೋಡೋಣ? ನಿಮ್ಮಂತರ ಅಂತ ಯಾಕೆ ಹೇಳಕ್ ಹೋಗ್ತೀರಾ? ನೀವೇನು ಇದೀರಾ ನೀವು ಭೂಮಿನಲ್ಲಿ? ನೀವು ಮನಸ್ಸು ಮಾಡಿದ್ರೆ ಪಾಸ್ ಆಗ್ಬಿಡ್ಬೋದು. ನೀವ್ ಯಾಕೆ ಹೇಳ್ಕೊಂಡು ನಮ್ಮಂತರ ಅಂತ ಹೇಳ್ಕೊಂತೀರಾ? ನಮ್ಮ ಮುಂದಿನವ್ರು ಇದ್ರಲ್ಲ ಅವರೆಲ್ಲ ಅಜ್ಜರು ತಾತರುಗಳೆಲ್ಲ ಇದ್ರಲ್ಲ, ಅವರೆಲ್ಲ ಹೆಂಗಪ್ಪ ಅಂತಂದ್ರೆ ಅವರೆಲ್ಲ ಈ ರೀತಿಯಾಗಿ ಹೋದ್ರು. ಹಂಗಾರೆ ಫೇಲ್ ಆಗಿರೋ ಪರ್ಸೆಂಟ್ ನೋಡಿದ್ರೆ 90% ಹೋಗೈತೆ, 95% ಹೋಗೈತೆ. ಪಾಸ್ ಆಗಿರೋ ಓನ್ಲಿ 5% ಐತೆ. ಈಗ ಹೇಳಿ 5% ಅಲ್ಲಿ ನೀವು ಇರ್ತಾರೋ 10%, 95% ಹೋಗ್ತಿರೋ. ಸರಿ, ಹಂಗಾರೆ ಇವರೆಲ್ಲ ಹೆಂಗಾದ್ರು ಪಾಸು? ಹೆಂಗಾದ್ರು? ಸಬ್ಜೆಕ್ಟ್ ಓದಿದ್ರು, ಸ್ಕೂಲ್ ಅಂದ್ಬಿಟ್ರು. ಜೀವನ ಅನ್ನೋದೊಂದು ಸ್ಕೂಲು, ಆ ಸಬ್ಜೆಕ್ಟ್ ಓದಿದ್ರು, ಆ ಓದಿದ್ಕೆ ಅವ್ರು ಪಾಸ್ ಆದ್ರು. ಈಗ ಡಾಕ್ಟರ್ ಶಿವಕುಮಾರ ಸ್ವಾಮಿ ಬೇಡ, ನಾವು ಗುರಿ ಇಟ್ಟು ಯಾರಿಗೂ ನಾವು ಮಾತಾಡಲ್ಲ.
ಈಗ ಗುರಿ ಇಟ್ಟು ಏನ್ ಮಾತ್ರ ರಾಘವೇಂದ್ರ ಸ್ವಾಮಿ ಅವರು ದೇವರು ಅಂತ ಹೇಳಿದ್ರು, ಮಹಾನ್ರುಗಳು ಅಂತ ಎಲ್ಲ ಕೈ ಮುಗಿತಿದ್ದಾರೆ, ಎಲ್ಲರೂ ಮಾಡ್ತಾರೆ. ಅಂಥದನ್ನು ಮಾತ್ರ ನೋಡೋಣ. ಈಗ ಆಗಿರೋದು ನಾವು ಇನ್ನೂ ನಮಗೆ ಅದು ನಮಗೆ ಬೇಡ, ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದ ವಿಚಾರ ಬೇಡ. ಇಲ್ಲಿ ಈಗ ನೀವ್ ಹೇಳಿದ್ರಿ ಐಕ್ಯ, ಅವ್ರನ್ನ ಏನ್ ಮಾಡ್ತೀರಾ? ಮಣ್ಣಲ್ಲೇ ಮಣ್ಣು ಮಾಡೋದು. ಅವ್ರು ಹಾಗೆ ಇರ್ತಾರೆ ಅನ್ನೋದು. ಒಬ್ಬ ರೈತನಿಗೆ ವ್ಯವಸಾಯ ಹೇಳ್ಕೊಡೋದು ಬೇಡ, ಗೊತ್ತಾಗ್ಬಿಡುತ್ತೆ. ಒಂದು ರೈತನಿಗೆ ಒಂದು ಶೇಂಗಾ ಬೀಜನೋ ಕಡಲೆ ಬೀಜನೋ ಕೊಡಿ, ಒಂದು ಶೇಂಗಾ ಬೀಜ ಕೊಟ್ರೆ ಅವನೇನ್ ಮಾಡ್ತಾನೆ, ಹೇಳ್ತಾನೆ ಒಳ್ಳೆ ಫಲವತ್ತವಾಗಿದೆ ಬೀಜ, ಹಾಕಿದ್ರೆ ಇದು ಬೆಳೆ ಬರುತ್ತಿದು ಅಂತ. ಯಾಕೆ ಅಂದ್ರೆ ಈಚೆಗೆ ನೋಡ್ತಾನೆ ಗಟ್ಟಿ ಬೀಜಪ್ಪ, ಇದು ಸಾಕತ್ತಾಗೈತೆ, ಬೀಜಕ್ಕೆ ಬರುತ್ತಿದೆ, ಎತ್ತಿಡು ಅಂತ ಹೇಳ್ತಾನಿಲ್ಲ, ಹೋಗ್ತಾನೆ. ಮೊಳಕೆ ಕಿತ್ತು ಬಿಡ್ರಿ ಅದನ್ನ, ಅವ್ನ ಕೈಯಾಗ ಕೊಡ್ರಿ, ಅವನೇನ್ ಹೇಳ್ತಾನೆ, ಮೊಳಕೆ ಕಿತ್ತಿದೆಯಲ್ಲ ಮರ, ಏನಕ್ಕೆ ಉಪಯೋಗ ಇಲ್ಲ, ಮಣ್ಣಲ್ಲಿ ಹಾಕಿದ್ರೆ 3 ದಿನ ಇರಲ್ಲ, ತಿಂದಾಕ್ಬಿಡುತ್ತೆ ಭೂಮಿ, ಹುಳುಗಳು ತಿಂದಾಕ್ಬಿಡ್ತಾವ, ಇರಲ್ಲ, ವೇಸ್ಟ್ ಅದು ಅಂದ್ಬಿಡ್ತಾರೆ. ಅದೇ ಮೊಳಕೆ ಇರೋಂಥ ಬೀಜ ಭೂಮಿ ಒಳಗಡೆ ಹಾಕ್ರಿ, ಭೂಮಿ ಕಾಪಾಡುತ್ತೆ ಇಲ್ಲ, ಕಾಪಾಡ್ಕೊಂಡಿದ್ದು ನೀರೋ ಮಳೆನೋ ಬರ್ತಿದಂಗೆ ಬೆಳ್ಕೊಂಡು ಬರುತ್ತೋ ಇಲ್ಲೋ, ಫಲ ಕೊಡುತ್ತೋ ಇಲ್ಲೋ. ಹಂಗೆ ಮನುಷ್ಯನ ಬೀಜ ಯಾವುದು ಅವು ಅಂತರ್ಗ ಹೆಂಗೆ ವ್ಯವಸಾಯಿ ನೋಡಿದ ತಕ್ಷಣ ಹೆಂಗೆ ಹೇಳ್ತಾರೋ ಹಂಗೆ ಇದಕ್ಕೂ ಒಬ್ಬ ವ್ಯವಸಾಯಿ ಇದ್ದಾರೆ, ಆ ವ್ಯವಸಾಯ ಕೈ ಕೊಡ್ರಿ, ಅವ್ರು ನೋಡ್ತಾರೆ ಇದು ಉಳ್ಕೊಂತತ್ತು ಇಲ್ಲ ಅಂತ ಹೇಳ್ಬಿಟ್ಟು. ಅದು ಮಣ್ಣಲ್ಲಿ ಇಳಿತು ಅಂತಂದ್ರೆ ಹಂಗಾರೆ ಇಲ್ಲೇ ಒಂದು ಬೀಜ ಉಳ್ಕೊಂಡು ಮಳೆ ಬಂದಾಗ ಬೆಳ್ಕೊಂಡು ಅದು ಉಪಯೋಗ ಆಯ್ತು ಮನುಷ್ಯನಿಗೆ ಅಂತಂದ್ರೆ ಹಂಗಾರೆ ಮನುಷ್ಯನಿಗೆ ಉಪಯೋಗ ಆಗುತ್ತಿದ್ದು. ಹಂಗಾರೆ ಮನುಷ್ಯನೇ ಉಳ್ಕೊಂಡಿದಂದ್ರೆ ಯಾರಿಗೂ ಉಪಯೋಗ ಆಗ್ಬೇಕು? ಯೋಚನೆ ಮಾಡಿ, ಕ್ಯಾಲ್ಕುಲೇಷನ್ ಬೇಕಿದಲ್ಲ. ನೀವು ಒಂದು ಕಡಲೆ ಬೀಜನೋ ಅಥವಾ ಒಂದು ಯಾವುದೋ ಒಂದು ತೆಂಗಿನ ಕಾಯೋ ಅಡಿಕೆ ಕಾಯೋ ಯಾವುದೋ ಒಂದು ಬೆಲೆ ಬಾಳುವಂಥದ್ದೇ ಆಗಿರ್ಲಿ, ಯಾವುದೋ ಒಂದು ಉಳ್ಕೊಂತು ಅಂತಂದ್ರೆ ಅದು ಯಾರಿಗೂ ಉಪಯೋಗ? ಮನುಷ್ಯನಿಗೆ ಉಪಯೋಗ. ಇಲ್ಲಿ ಮನುಷ್ಯನೇ ಬೀಜ ಆಗಿ ಉಳ್ಕೊಂತಾನೆ ಅಂದ್ರೆ, ಗಟ್ಟಿ ಬೀಜ ಆಗಿ ಉಳ್ಕೊಂತಾನೆ ಅಂತಂದ್ರೆ ಹಂಗಾರೆ ಯಾರಿಗೂ ಉಪಯೋಗ ಆಗ್ತಾನೆ ಅಂತ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗಿ. ಹಂಗಾರೆ ನೀನ್ ಬಂದಿದ್ದ ಕೆಲಸ ಸಾರ್ಥಕತೆ ಮಾಡ್ಕೊಂಡಿದೀಯಾ, ಸಾರ್ಥಕತೆ ಆಗೋಕ್ಕೋಸ್ಕರನೇ ಹೋಗ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತಲ್ಲ. ಯಾರಿಗೂ ಉಪಯೋಗ ಆಗಕ್ ಬಂದಿದ್ಯಾ? ಯಾರಿಗೂ ಉಪಯೋಗ ಆಗ್ಬೇಕು ಅಂತ ನಿಯಮ ಆಯ್ತು, ವಿಧಿ ನಿಯಮ ಆಯ್ತು, ಅವ್ರಿಗೆ ನೀನು ಉಪಯೋಗ ಆಗಕ್ ಬಂದಿದೀಯಾ, ನೀನು ಉಳ್ಕೊಂಡಿದೀಯಾ ಅಂತಂದ್ರೆ ಅವ್ರಿಗೆ ಉಪಯೋಗ ಆಗ್ತೀಯಾ. ಒಂದು ಶೇಂಗದ ಉಪಯೋಗ ಏನು? ನೀನು ಮನುಷ್ಯನಿಗೆ ಹೋಗಿ ಸೇರ್ಬೇಕು, ಮನುಷ್ಯನಿಗೆ ಉಪಯೋಗ ಅಷ್ಟೇನೆ, ಹೌದ್ ತಾನೆ? ಅದು ಬಿಡಿ, ಅದನ್ನ ನನ್ಗೆ ಬೇಡ. ಪ್ರಾಣಿನ ಕೊಯ್ಕೊಂಡು ತಿನ್ನೋದು ನಾವು. ನೀನೇನ್ ಪ್ರಾಣಿನ ಬೆಳೆಸಿದ್ರು ನಾನು ಪ್ರಾಣಿಗಳಿಗೆ ಹಾಕ್ತೀನಿ ಅಂತ ಕೊಯ್ಕೊಂಡು ತಿನ್ನೋಕ್ಕೋಸ್ಕರ ಬೆಳೆಸೋದು. ಇನ್ನೇನು ನೀ ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ಟು ಬೆಳೆಸಕ್ ಹೋಗಲ್ಲ. ಒಂದಿನ ಕೊಯ್ಯಕ್ ಬರ್ತದ, ನಮಗೆ ಒಳ್ಳೆ ಬೆಳೆಸ್ತಾ ಇದೀವಿ ಅಂತ ಬಿಟ್ಟು ಕೊಯ್ಯೋದು ಅದೆಲ್ಲ ಬೇಡ. ಎಲ್ಲದ ಅಲ್ಟಿಮೇಟ್ ಮನುಷ್ಯನಿಗೆ. ನೀವೇನೇ ಬೆಳೆಸಿ ಮನುಷ್ಯನಿಗೆ ರಿಯಾಲಿಟಿ ಒಪ್ಕೋಬೇಕು. ಸುಮ್ಮನೆ ನಾನು ಇದ್ ಮಾಡ್ತಲ್ಲ, ಕರೆಕ್ಟ್ ನಾನು ಹೇಳ್ತಿರೋದು. ಏನೇ ಅಂದ್ರೆ ಒಪ್ಕೋಬೇಕು. ಏನೇ ಶೇಂಗಾ ಬೀಜ ಹಾಕಿ ಕೋಳಿನ ಬೆಳೆಸೋರು, ಶೇಂಗಾ ಬೀಜ ಹಾಕಿ ಮೆಲ್ಗೆ ಬೆಳೆಸೋರು, ಏನಕ್ಕೆ ಒಳ್ಳೆ ಬರ್ತತಮ್ಮ ಕೊಯ್ಯಕ್ಕೆ ಅಂತ ತಾನೇ ಬೆಳೆಸೋದು. ಹಾ, ಅದು ಒಂದು ಕಟ್ಟೆಗೆ ಹಾಕೋರು ಅದು ಉಪಯೋಗ ಬೇಕು ನನಗೆ, ಅದಕ್ಕೆ ತಾನೇ ಬೆಳೆಸೋದು. ಕತ್ತೆನ ಹಿಡ್ಕೊಂಡ್ಬಂದು ಉಳ್ಳಿ ಕಾಳು ತಿನ್ನಿಸ್ತೀವಿ ಅಂತಂದ್ರೆ ಅದ್ರ ಮೇಲೆ ನಾಳೆ ಲಗೇಜ್ ಆಗ್ತೀಯ ಅಂತ ಅರ್ಥ. ಹಂಗೆ ಏನೇ ಅಂತಂದ್ರೆ ಬೆಳೆಸ್ತಾ ಇದೀವಿ ಅಂತಂದ್ರೆ ಒಂದು ನಾಯಿ ಊಟ ಹಾಕ್ತೇನೆ ನಮ್ಮ ಮನೆಗೆ ಕಾಯ್ಲಿ ಅಂತಂದೆ. ಆ ರೀತಿಯಾಗಿ ಪ್ರತಿಯೊಂದು ಉದ್ದೇಶ ಇಟ್ಕೊಂಡೆ ಅಲ್ಟಿಮೇಟ್ ತಗೊಂಡ್ರೆ ಮನುಷ್ಯನಿಗೆ ಉಪಯೋಗ. ಇಲ್ಲಿ ಎಲ್ಲದಕ್ಕೂ ಮನುಷ್ಯನಿಗೆ. ಅದಕ್ಕೆ ಹೇಳ್ತಾರೆ ಸೃಷ್ಟಿ, ಒಬ್ಬ ಜ್ಞಾನಿ ಬರೀತಾರೆ, ಅದಕ್ಕೆ ವೇದಗಳು ಬಹಳ ಇಂಪಾರ್ಟೆಂಟ್. ಹೇಳ್ತಾರೆ ಸೃಷ್ಟಿಸಿರೋ ಸೃಷ್ಟಿ ಎಲ್ಲ ಮನುಷ್ಯನಿಗೋಸ್ಕರನೇ ಅಂತೆ. ಇಡೀ ಏನ್ ಸೃಷ್ಟಿ ಆಯ್ತು ಏನೇ ಆಗಿಲ್ಲ, 80 ಲಕ್ಷ ಜೀವರಾಶಿ ಆಗಿರ್ಬೋದು, ಗಿಡ ಮರ ಅವನು ಸೂರ್ಯ ಚಂದ್ರ ಗಾಳಿ ನೀರು ಬೆಂಕಿ ಎಲ್ಲದು ಯಾರಿಗೆ ಅಂದ್ರೆ ಮನುಷ್ಯನಿಗೆ. ಅಲ್ಟಿಮೇಟ್ ಎಲ್ಲಿಗೆ ಅಂದ್ರೆ ಮನುಷ್ಯನಿಗೇನೆ, ಹೌದಲ್ವಾ? ಹಂಗಿರ್ಬೇಕಾರೆ ಮನುಷ್ಯನ ಯಾಕೆ ಸೃಷ್ಟಿ ಮಾಡಿದ್ರು? ಐತೋ ಇಲ್ವಾ? ಮನುಷ್ಯನ ಯಾಕೆ ಸೃಷ್ಟಿ ಮಾಡಿದ್ರೆ ಈ ರೀತಿ ಆಗೋಕ್ಕೋಸ್ಕರನೇ. ಈ ರೀತಿ ಆದ್ರೆ ಇನ್ನೂ ಒಂದು ಐತೆ, ಏನಾದ್ರು ಆದ್ರೆ, ಹೌದಲ್ವಾ? ತನ್ನನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದಾಗಕ್ ಸಾಧ್ಯ. ಸಬ್ಜೆಕ್ಟ್ ಅಂತ ಹೇಳೋದಲ್ಲ, ತನ್ನನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದಾಗಕ್ ಸಾಧ್ಯ. ತನ್ನನ್ನು ಅರ್ಥ ಮಾಡ್ಕೊಳ್ತಾನೆ. ತನ್ನನ್ನು ಅರ್ಥ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ ನಿನಗೆ ಅಂದ್ರೆ, ತನ್ನನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತೆ. ಸೃಷ್ಟಿಸಿರೋ ಸೃಷ್ಟಿ ಎಲ್ಲ ಮನುಷ್ಯನಿಗೋಸ್ಕರನೇ. ಮನುಷ್ಯನ ಯಾಕೆ ಸೃಷ್ಟಿ ಮಾಡಿದ್ರು ಅಂತಂದ್ರೆ ತನ್ನನ್ನು ಅರ್ಥ ಮಾಡ್ಕೊಳಕ್ಕೋಸ್ಕರನೇ. ತನ್ನನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳ್ತಾರೆ. ತನ್ನನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅವನ್ನ ಯೋಚನೆ ಮಾಡಿ. ಹಂಗಾರೆ ತನ್ನನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಗಟ್ಟಿ ಬೀಜ ಹಾಕ್ತಾರೆ. ಗಟ್ಟಿ ಬೀಜ ಆದ್ಮೇಲೆ ಅವ್ರನ್ನ ಅವ್ರಿಗೆ ಉಪಯೋಗ ಆಗ್ತೀಯ. ಆ ರೀತಿ ಉಪಯೋಗ ಆಗೋಕ್ಕೋಸ್ಕರನೇ, ಆ ಸೃಷ್ಟಿಕರ್ತನಿಗೆ ಉಪಯೋಗ ಆಗೋಕ್ಕೋಸ್ಕರನೇ ಮನುಷ್ಯ ಬಂದಿರೋದು. ಕೊಳತು ದುರ್ನಾತ ಹಿಡಿದು ಇದೆಲ್ಲ ಹೋಗ್ತಾ ಇದ್ದಾನೆ ಅಂತಂದ್ರೆ ಎಂತ ವಿಪರ್ಯಾಸ. ಪ್ರಪಂಚ ಪೂರ ಹಂಗೆ ಹೋಗ್ತೈತೆ ಅಂತ ಹೇಳುವ, ನಾವು ಅದರಿಂದ ಹೋಗ್ಬಿಡದ? ಅದಕ್ಕೊಂದು ಇದು ಬೇಡವಾ? ಬೆಲೆ ಬೇಡ? ಏನಕ್ಕೆ ಬಂದಿದ್ವಿ ಮನುಷ್ಯ ಭೂಮಿಗೆ ಅನ್ನೋದು ಬೇಡ? ಬಂದ್ವಿ, ತಿಂದ್ವಿ, ತೇಗಿದ್ವಿ, 4 ಮಕ್ಕಳು ಮಾಡಿದ್ವಿ, 4 ಮಕ್ಕಳು ಬೆಳೆಸಿದ್ವಿ. ಒಂದು ಹಂದಿನೂ ಮಾಡುತ್ತಲ್ಲ ಸರ್, ಕೇವಲವಾಗಿ ಹೇಳ್ತೀನಿ ಅಂತ ತಿಳ್ಕೊಂಡು ಕೊಡು. ಒಂದು ಹಂದಿನೂ ಮಾಡುತ್ತಲ್ಲ, ಮಕ್ಕಳನ್ನ ಬೆಳೆಸ್ತದೇ ಇದಲ್ಲ ಅದು. ಹೋಗಿ ಹಂದಿ ಮರಿ ಹಂದಿನ ಹೋಗಿ ಮುಟ್ರಿ ನೋಡೋಣ ನೀವು.
ಮರಿ ಅಂದಿ ಅದು ಭಾರಿ ಡೇಂಜರ್, ಕಡ್ದು ಬಿಡ್ತದೆ. ಮರಿ ಕೋಳಿ ಅದು, ಕೋಳಿ ಇರೋ ತಾಯಿ ಕೋಳಿನ ಹುಟ್ಟಕ್ ಹೋಗ್ಬಾರ್ದು, ಕಡ್ದು ಬಿಡ್ತದೆ ಹೇಳ್ತಾರಲ್ಲ. ಹಂಗಾರೆ ಅದನ್ನು ಮಕ್ಕಳು ಬೆಳೆಸುತ್ತಲ್ವಾ, ಅದನ್ನು ತಿನ್ನೋದು ಕಳಿಸುತ್ತಲ್ವಾ, ಅದನ್ನು ಹೆಂಗ್ ತಿನ್ಬೇಕು ಅಂತ ಹೇಳಿ ಕಳಿಸುತ್ತಲ್ವಾ, ಹೆಂಗ್ ಬೇಟೆ ಆಡ್ಬೇಕು ಅಂತ ಹೇಳ್ಬಿಟ್ಟು ಹುಲಿ ಹೇಳ್ಕೊಡುತ್ತಲ್ವಾ, ಪ್ರತಿಯೊಂದು ನಿನ್ಗೆ ಹೇಳ್ಕೊಡುತ್ತಲ್ಲ. ಆಮೇಲೆ ತಾನೇ ನಿನ್ ಲೆವೆಲ್ಗೆ ಬೆಳೆದ ತಾನೇ ಓಡಿಸುತ್ತೆ, ಹೋಗೋ ನಿನ್ ಪಾಡಿ ನೀನ್ ಸ್ವತಂತ್ರ ಬದುಕು ಅಂತ. ಹಂಗೆ ಅವು ಬೆಳೆಸ್ತದವ, ನಾವು ಬೆಳೆಸ್ತಾ ಇದೀವಿ. ಪ್ರಾಣಿ ತರನೇ ನಾವು ಬೆಳೆಸ್ತಾ ಇದೀವಿ. ಪ್ರಾಣಿ ತಿಂದಂಗೆ ನಾವು ತಿಂತೀವಿ. ಏನ್ ಸ್ವಲ್ಪ ನಾವು ಒಳ್ಳೆ ಗೋಡಂಬಿ ದ್ರಾಕ್ಷಿ ತುಪ್ಪ ಅಂತ ತಿಂತಿದೀವಿ ಅಷ್ಟೇನೆ. ಅದು ಬಿಟ್ರೆ ಬೇರೆ ಏನೋ ತಿಂತಿದೀವ, ಇನ್ನೊಂದೇನೋ ಬಟ್ಟೆ ಹಾಕೊಂತಿದೀವಿ ಅಷ್ಟೇ ತಾನೆ. ಇಷ್ಟೇ ವ್ಯತ್ಯಾಸ ಅಲ್ವಾ? ಆದ್ರೆ ನಾಯಿನೂ ಸಾಯುತ್ತೆ, ನಾವು ಸಾಯ್ತೀವಿ ಬಿಡು ಅಂದ್ರೆ. ನಾಯಿನೂ ಕೊನೆಗೊಂದಿನ ಸಾಯೋದು, ನಾವು ಒಂದಿನ ಸಾಯ್ತೀವಿ ಅಂತಂದ್ರೆ ಹಂಗಾರೆ ಯಾಕೆ ಇಷ್ಟೊಂದು ನಿನಗೆ ಬುದ್ಧಿ ಕೊಟ್ಟಿದ್ದು, ಅರಿವು ಕೊಟ್ಟಿದ್ದು ಯಾತಕ್ಕೋಸ್ಕರ? ಹಂಗಾರೆ ಹೇಳ್ಕೊಳಕ್ ಮಾತ್ರ ನನ್ ಮನುಷ್ಯ ಅಪ್ಪಿ ತಪ್ಪಿ ಬಾಯಿ ತಪ್ಪಿ ನಾಯಿ ಅಂತ ಅಂದ್ಬಿಟ್ರೆ ಮುಗ್ದೋತ ಅವ್ನ ಜೀವನನೇ ಕಡ್ದಾಕ್ಬಿಡ್ತಾರೆ. ಏನೋ ನನಗೆ ನಾಯಿ ಅಂತೀಯ ಅಂತ. ಆದ್ರೆ ನಾಯಿ ತರ ಸಾಯ್ತೀನಿ ನನ್ನಂತ ಒಪ್ಪೋಣಕ್ ರೆಡಿ. ನಾಯಿ ತರನೇ ನಾನು ಸಾಯ್ತೀನಿ, ನಾಯಿ ಸಾಯ್ತದ ನಾನು ಸಾಯ್ತೀನಿ ಅಂತ ಹೇಳ್ಕೊಂತೀರಾ. ಪ್ರಪಂಚ ಪೂರ ಹಂಗೆ ತಾನೇ ಹೇಳ್ಕೊಂತಿರೋದು. ನಾವು ಸಾಯ್ತೀವಿ ಅಂತ ಹೇಳ್ಕೊಂತೈತಲ್ಲ, ಅದು ನ್ಯಾಯನಾ? ಅದಕ್ಕೆ ಅದು ನ್ಯಾಯನಾ? ಪ್ರಾಣಿಗಳ ತರ ಹೋಗ್ತಿದಿರಲ್ರ ನೀವು. ನೋ ಅಂತ ಹೇಳ್ತೈತೆ, ವೇದ ಹೇಳ್ತೈತೆ, ನಾನು ಹೇಳ್ತಿಲ್ಲ. ಪ್ರಾಣಿಗಳ ತರ ಹೋಗ್ತಿದಿರಲ್ಲಪ್ಪ. ಅದಕ್ಕೆಲ್ಲ ನೀನ್ ಬಂದಿರೋದು ನೋಡಿ, ಇಲ್ಲಿ ಹಿಂಗ ಆಗಕ್ಕೋಸ್ಕರ ಬಂದಿರೋದು.